ನಮ್ಮ ರಿಪೋರ್ಟರ್ ಗಿರೀಶ್ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಗಿರೀಶ್, ಮೈತ್ರಿ ಮಧ್ಯೆ ಇನ್ನೂ ಕೂಡ ಚರ್ಚೆ ಬಾಕಿ ಉಳಿದಿರುವಂತದ್ದು ಕ್ಷೇತ್ರದ ವಿಚಾರವಾಗಿ. ಹಾಗಾಗಿ ಇವತ್ತಿನ ಸಭೆ ಎಷ್ಟು ಮಹತ್ವ ಪಡೆದುಕೊಳ್ಳುತ್ತೆ, ಜೊತೆಗೆ ಪ್ರಮುಖ ಸಮಸ್ಯೆಗಳು ಎಲ್ಲೆಲ್ಲಿವೆ ಅಂತ? ಪ್ರತಿಮಾ, ಈಗ 11:30 ನಂತರ ಜೆಡಿಎಸ್ ಮತ್ತು ಕಾಂಗ್ರೆಸ್ನ ನಾಯಕರು ಜಂಟಿಯಾಗಿ ಒಂದು ಸಭೆಯನ್ನು ನಡೆಸ್ತಾ ಇದ್ದಾರೆ. ಮುಂದೆ ಯಾವ ರೀತಿಯಾಗಿ ಕ್ಯಾಂಪೇನನ್ನು ಮಾಡಬೇಕು ಲೋಕಸಭಾ ಚುನಾವಣೆ ವಿಚಾರದಲ್ಲಿ ಅನ್ನೋದ್ರ ಬಗ್ಗೆ ಇಲ್ಲಿ ಪ್ರಮುಖವಾದಂಥ ಚರ್ಚೆ ನಡೆಯುತ್ತೆ. 12:30ಗೆ ಜಂಟಿ ಪತ್ರಿಕಾಗೋಷ್ಠಿಯನ್ನು ಕೂಡ ಕರೆದಿದ್ದಾರೆ. ಸಿದ್ದರಾಮಯ್ಯ ಮತ್ತು CM ಕುಮಾರಸ್ವಾಮಿ ಅವರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸ್ತಾರೆ. ಪ್ರಮುಖವಾಗಿ ಇಲ್ಲೀಗ ಮಂಡ್ಯ ವಿಚಾರ. ಮಂಡ್ಯದಲ್ಲಿ ಇಲ್ಲಿಯವರೆಗೆ JDSನ ನಾಯಕರು ಹೋಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ನ ಯಾವ ನಾಯಕರು ಕೂಡ ಇನ್ನೂ ಮಂಡ್ಯ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿಲ್ಲ. ಸೊ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಯಾವ ಸಂದೇಶ ರವಾನೆ ಆಗ್ತಾ ಇದೆ ಅನ್ನೋ ಒಂದು ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ. ಹಾಗಾಗಿ ಕುಮಾರಸ್ವಾಮಿ ಅವರು ಜಂಟಿಯಾಗಿ ಕ್ಯಾಂಪೇನ್ಗಳನ್ನ ಮಾಡಬೇಕು ಕಾಂಗ್ರೆಸ್ನ ನಾಯಕರು ಮತ್ತು JDSನ ನಾಯಕರು ಅನ್ನುವಂಥ ಒಂದು ಅಭಿಪ್ರಾಯವನ್ನು ಹೊಂದಿರುವಂಥವ್ರು. ಸೊ ಆ ಬಗ್ಗೆ ಇವತ್ತು ಪ್ರಮುಖವಾದಂಥ ಚರ್ಚೆ ಆಗುತ್ತೆ. ವಿಶೇಷವಾಗಿ ತುಮಕೂರು ವಿಚಾರದಲ್ಲೂ ಕೂಡ ಒಂದಿಷ್ಟು ಗೊಂದಲಗಳಿದೆ. ತುಮಕೂರು JDS ತೆಕ್ಕೆಯಲ್ಲಿದ್ದರೂ ಕೂಡ ಅದು ಕಾಂಗ್ರೆಸ್ಗೆ ವಾಪಸ್ ಕೊಡಿ ಅನ್ನುವಂಥ ಒಂದು ಬೇಡಿಕೆ ಕಾಂಗ್ರೆಸ್ ನಾಯಕರದ್ದಾಗಿದೆ. ಯಾಕೆಂದರೆ ದೇವೇಗೌಡರು ತುಮಕೂರಲ್ಲಿ ಸ್ಪರ್ಧೆ ಮಾಡದೇ ಇದ್ದರೆ JDS ಅಲ್ಲಿ ಗೆಲ್ಲೋದು ಕಷ್ಟ. ಹೀಗಾಗಿ ಅದನ್ನು ಕಾಂಗ್ರೆಸ್ಗೆ ಕೊಡಿ, ಮುದ್ದನ್ಮೇಗೌಡರು ಬಗ್ಗೆ ಒಳ್ಳೆ ಹೆಸರಿದೆ ತುಮಕೂರಲ್ಲಿ ಅನ್ನುವಂಥ ಒಂದು ಭಾವನೆ ಕಾಂಗ್ರೆಸ್ ನಾಯಕರದ್ದು. ಈ ಬಗ್ಗೆ ಕೂಡ ಒಂದು ಚರ್ಚೆ ಈ ಒಂದು ಸಭೆಯಲ್ಲಿ ನಡೆಯುವಂಥ ಸಾಧ್ಯತೆಗಳಿರುವಂಥದ್ದು. ಇನ್ನೊಂದು, ಶಿವಮೊಗ್ಗದಲ್ಲಿ DK ಶಿವಕುಮಾರ್ ಅವರಿಗೆ ಈ ಬಾರಿ ಚುನಾವಣಾ ಉಸ್ತುವಾರಿಯನ್ನು ವಹಿಸಬೇಕು ಅನ್ನುವಂಥ ಒಂದು ಒತ್ತಡ JDS ನಾಯಕರದ್ದಾಗಿದೆ. ಸ್ವತಃ ಅಲ್ಲಿ ಅಭ್ಯರ್ಥಿ ಮಧು ಬಂಗಾರಪ್ಪ ಅವರು ಈ ಬೇಡಿಕೆಯನ್ನು ಇಟ್ಟಿದ್ದಾರೆ. ಆದರೆ ಕಾಂಗ್ರೆಸ್ ಇದಕ್ಕೆ ಒಪ್ಪುತ್ತಾ ಅನ್ನೋದು ಕೂಡ ಈ ಒಂದು ಸಭೆಯಲ್ಲಿ ಚರ್ಚೆ ಆಗುತ್ತೆ. ಯಾಕೆಂದರೆ DK ಶಿವಕುಮಾರ್ ಈಗಾಗಲೇ ಬಳ್ಳಾರಿ ಉಸ್ತುವಾರಿ ಸಚಿವರಿದ್ದಾರೆ, ಅವರಿಗೆ ಬಳ್ಳಾರಿ ಕ್ಷೇತ್ರವನ್ನು ಉಸ್ತುವಾರಿಯಾಗಿ ನೀಡಲಾಗುತ್ತೆ ಅನ್ನುವಂಥ ಒಂದು ಮಾಹಿತಿ ಇರುವಂಥದ್ದು. ಸೊ ಈ ಎಲ್ಲ ವಿಚಾರಗಳು ಮೈತ್ರಿಯ ಪಕ್ಷಗಳ ನಡುವೆ ಈ ಎಲ್ಲ ವಿಚಾರಗಳು ಚರ್ಚೆ ಆಗುವಂಥ ಸಾಧ್ಯತೆಗಳು ಇವತ್ತಿರುವಂಥದ್ದು. ಪ್ರತಿಮಾ, ಥ್ಯಾಂಕ್ಸ್ ಗಿರೀಶ್ ತಮ್ಮೆಲ್ಲ ಮಾಹಿತಿಗೆ.